ಕಲ್ಪನೆ ಇರಲಿ, ಒಂದೇ ತಾಯಿ ಗರ್ಭದಿಂದ 3 ಗಂಡಸು ಮಕ್ಕಳನ್ನು ಹುಟ್ಟ್ಯಾವ. ಈ ಕಡೆ ಅಣ್ಣನೂ ದೊಡ್ಡ ಶ್ರೀಮಂತ ಅದಾನ, ಈ ಕಡೆ ತಮ್ಮನೂ ದೊಡ್ಡ ಶ್ರೀಮಂತ ಅದಾನ. ಆದ್ರ ಮಧ್ಯದೊಳಗಿರ್ತಕ್ಕಂಥ ಹರಕ ಬಟ್ಟೆ ಹಾಕೊಂಡು ಭಿಕ್ಷೆ ಬೇಡ್ಲಕತ್ತ. ಇದರಿಂದ ನಾವು ಏನು ಕಲಿಬೇಕು ಹೇಳ್ರಿ? ಅಣ್ಣನೂ ದೊಡ್ಡ ಶ್ರೀಮಂತ ಅದಾನ, ತಮ್ಮನೂ ದೊಡ್ಡ ಶ್ರೀಮಂತ ಅದಾನ. ಆದ್ರೆ ಮಧ್ಯದೊಳಗಿರ್ತಕ್ಕಂಥವನಿಗೆ ಹರಿದ ಬಟ್ಟೆ ಉಟ್ಕೊಂಡು ಏನ್ರಿ ಹೊಟ್ಟೆಗೆ ಅನ್ನ ಇರ್ಲಾರ್ದಂಗೆ ಬಡತನದ ಜೀವನ ಕಳೀಲಿಕ್ಕತ್ತೇನಲ್ಲ. ಈ ಕಥೆದಿಂದ ನಮ್ಗೆ ಏನು ತಿಳಿತದ ತಗೊಂಡೋದಕ್ಕೆ ಕೇಳಿದ್ರೆ, ನಾವು ಈ ಭೂಮಿ ಮೇಲಿಂದ ಪ್ರೀತಿ ಕಳ್ಕೊಂಡು ಬದುಕ್ತಕ್ಕಂಥ ಜೀವಿಗಳಿದೆ. ಅವ ಹಿರಿಯ ವಿಚಾರ ಮಾಡ್ಬೇಕಾಗಿತ್ತು, ಓಹೋ ನನ್ನ ನಡುವಿನ ತಮ್ಮಗ ಬಹಳ ಬಡತನ ಅದಲ್ಲ. ಪರಮಾತ್ಮ ಸರಿ ಅನ್ನುವಂಥ ಜಾಗದೊಳಗೆ ನಾವು ನಿಲ್ಲಬಾರ್ದು. ಎಲ್ಲಿ ನಿಂತು ನಮ್ಗೆ ಸರಿ ಅಂತಾರತ್ತಂದ್ರೆ, ಯಾಕಂದ್ರೆ ಕೆಲವು ಜನ ಶ್ರೀಮಂತರ ಬಳಿ ಒಂದು ಗುಣ ಇರ್ತದ, ಯಾರೇ ಬಡವರು ಬಂದು ನಿಂತ್ರ ಏಯ್ ಆ ಕಡೆ ಸರಿ ಯಾಕ್ರಿ ಅಂತಾರಿಲ್ಲ. ಯಾರೇ ಒಬ್ಬಂದ ಕರ್ಗಿದ್ದ, ಇವ ಬೆಳಗಿದ್ದ, ಅವ ಬಂದು ಮಗ್ಗಲ್ ನಿಂತಂದ್ರೆ ಸರಿ ಆ ಕಡೆ ಸರಿ ಸರಿ. ಇದು ಮನುಷ್ಯನ ಸ್ವಭಾವ. ಇದು ನಾ ಸುಮ್ಮನೆ ಹೇಳ್ತೀನಿ, ನಿಮ್ಮೂರಾಗ ಹಂಗೆ ಯಾರೂ ಇಲ್ಲ. ಇದು ಜಗತ್ತಿನ ಇತಿಹಾಸ. ಇದು ಶ್ರೀಮಂತರು ಮಗ್ಗಲ ಒಬ್ಬ ಯಾವರ ಹರಿದು ಬಟ್ಟೆ ಉಟ್ಕೊಂಡು ಬಂದು ನಿಂತಿದ್ನು ಅಂತ ತಿಳ್ಕೊಂಡ್ರ, ಈಗ ನೋಡ್ರಿ ನೀವು ಸುಮ್ಮನೆ ಒಂದು ಉದಾಹರಣೆ ಅರ್ಥ ಮಾಡ್ಕೊರಿ. ನೀವು ಒಬ್ಬ ಯಾವರ MLA ಇದ್ದಂದ್ರೆ ಅವ ನಮ್ಮ ಸ್ವಾತಂತ್ರ್ಯ ಮಗನೇ ರೀ. ಯಾವ ದೊಡ್ಡ ಶ್ರೀಮಂತ ಇದ್ನ ತಿಳ್ಕೊ, ರೊಕ್ಕ ಇದ್ದವ ಬಂದಂತಂದ್ರೆ ಇವ ನಮ್ಮ ಸಂಬಂಧಿಕನೇ ರೀ. ಅದೇ ಒಬ್ಬ ಹರಕೆ ಹಂಗೆ ಉಟ್ಕೊಂಡು ಬಂದ್ರೆ ಅವ ಸಂಬಂಧಿಕ ಅಂತ ಹೇಳ್ತೀರ ನೀವು? ಕಾಸು ತಮ್ಮಿದ್ರು ಕೂಡ ಹೇಳಂಗಿಲ್ಲ, ಹೇಳ್ತೀವ್ರಿ ನಾವ್ರಿ. ಕಾಸು ತಮ್ಮನೇ ಹರಕಂಗೆ ಉಟ್ಕೊಂಡು ಬಂದ್ರ ಏನ್ರಿ ಅವನಿಗೆ ಪರಿಚಯ ಮಾಡಿಕೊಡಂಗಿಲ್ಲ ನಾವು. ಯಾಕಂದ್ರೆ ಸೃಷ್ಟಿ ನಿಯಮನೇ ಅದ. ಅದಕ್ಕಾಗಿ ಹಿಂದೆ ಕೃಷ್ಣ ಒಂದು ಮಾತು ಹೇಳ್ದ, ಪಂಚ ಪಾಂಡವರಿಗಿಂದ ಕರೆದು ಕೃಷ್ಣ ಒಂದು ಮಾತು ಹೇಳ್ತಾನೆ, ಈ ಜಗತ್ತಿನೊಳಗೆ ಏನೇನು ಅದ್ಭುತಗಳದಾವೋ ಆ ಅದ್ಭುತಗಳನ್ನು ನೋಡಿ ಬಂದು ನಾನು ಹೇಳಬೇಕು. ಒಂದು ಕೃಷ್ಣ ಅದ್ಭುತಗಳು ಅಂದ್ರ ಅಬಾಬಾಬಾ ಅಂತ ಅಂತಿರ್ತೀವಲ್ಲ, ಅದ್ಭುತ ಅಂತಂದ್ರು ಗಾಬರಿಯಾಗಂತವ್. ಈ ಜಗತ್ತಿನೊಳಗೆ ಏನು ಅದ್ಭುತಗಳದಾವಲ್ಲ ಆ ಅದ್ಭುತಗಳನ್ನು ನೋಡಿ ಬಂದು 5 ಜನ ನನಗೆ ಹೇಳಬೇಕಂತ ತಿಳ್ಕೊಂಡಾಗ ಆಯ್ತು ತಿಳ್ಕೊಂಡು ಪಾಂಡವರಿಂದ ತಯಾರಾದರು. ಧರ್ಮರಾಜ ಒಂದು ಕಡೆಗೆ ಹೋದ, ದುರ್ಯೋಧನ ಯಾವ ಅರ್ಜುನ ಒಂದು ಕಡೆಗೆ ಹೋದ, ಭೀಮ್ ಒಂದು ಕಡೆಗೆ ಹೋದ, ನಕುಲ ಸಹದೇವರು ಇಬ್ರು ಸಣ್ಣವರು, ಅವರಿಬ್ರು ಕೂಡ ಒಂದು ದಿಕ್ಕಿಗಿಂದ ಹೋದ, 4 ದಿಕ್ಕಿಗಿಂದ ಹೋಗ್ಬಿಟ್ಟು. ತಿಂಗಳಾಯ್ತು, 6 ತಿಂಗಳಾಯ್ತು. 6 ತಿಂಗಳು ಬಿಟ್ಟು ಪ್ರಾರಂಭದೊಳಗಿಂದ ಯಾರು ಬಂದ್ರು ಒತ್ತುಕೊಂಡ ಕೇಳಿದ್ರ ನಕುಲ ಸಹದೇವರು ಸಣ್ಣವರು ಇದ್ರಲ್ಲ ಅವರು ಬಂದ್ರು. ಕೃಷ್ಣ ಅಂದ್ರು, ನೀ ಏನು ಹೇಳಿದ್ದಲ್ಲ ಅದ್ಭುತಗಳನ್ನು ನೋಡಿ ಬಾತುಕೊಂಡು ಹೇಳಿದ್ದಲ್ಲ, ನಾವು ಜಗತ್ತಿನೊಳಗಿಂದ ಬಹಳ ದೊಡ್ಡ ಅದ್ಭುತ ನೋಡಿ ಬಂದಿನಿ ಅನ್ನ. ಏನ್ ಅದ್ಭುತ ನೋಡಿದಿಪ್ಪ ಅಂದ್ರು. ನೋಡು ಕೃಷ್ಣ ಕೇಳ್ತಾನೆ, ಏನ್ ಅದ್ಭುತ ನೋಡಿದಿ? ಏನಿಲ್ಲ, ಒಬ್ಬನ ಹೊಲದಾಗ 3 ಬಾವಿ ಅದಾವ ನೋಡ್ರಿ. ಅವ ಹೇಳ್ತಾನ, ಏನ್ ಅದ್ಭುತ ತಿಳ್ಕೊಂಡ್ರ, ಒಬ್ಬನ ಹೊಲದೊಳಗ 3 ಬಾವಿ ಅದಾವೆ. ಈ ಕಡೆ ಬಾವಿನ ಕೂಡ ತುಂಬ್ಯಾದ, ಈ ಕಡೆ ಬಾವಿನ ತುಂಬ್ಯಾದ, ಮಧ್ಯದೊಳಗಿರ್ತಕ್ಕಂಥ ಬಾವಿ ಒಳಗೆ ಒಂದು ಹನಿ ನೀರಿಲ್ಲ. ಕಲ್ಪನೆ ಇರಲಿ ನಿಮ್ಗ. ಈ ಕಡೆ ಬಾವಿನ ತುಂಬ್ಯದ, ಅವೇನು ದೂರ ಇಲ್ಲ ಬಾವಿಗಳು, ಸಮೀಪ ಒಂದಕ್ಕೊಂದು ಹತ್ತಿದ್ಯಾವ. ಆದ್ರ ಆ ಕಡೆ ಬಾವಿನ ಕೂಡ ತುಂಬ್ಯದೆ, ಈ ಕಡೆ ಬಾವಿನ ಕೂಡ ತುಂಬ್ಯದೆ, ಆದ್ರೆ ಮಧ್ಯದೊಳಗಿರ್ತಕ್ಕಂಥ ಬಾವಿ ಒಳಗೆ ಒಂದು ಹನಿ ನೀರಿಲ್ಲ. ಕೃಷ್ಣ ಅಂದ, ಹೌದಲ್ಲಪ್ಪ ಬಹಳ ದೊಡ್ಡ ಅದ್ಭುತ ನೋಡಿ ಬಂದಿ. ಎಷ್ಟು ಕುಂದ್ರದೊಳಗೆ ಅಂದ ಅರ್ಜುನ ಬಂದ, ಕೃಷ್ಣ ನಾನು ಒಂದು ದೊಡ್ಡ ಅದ್ಭುತ ನೋಡಿ ಬಂದಿನಿ. ನೀ ಏನು ಅದ್ಭುತ ನೋಡಿ ಬಂದಿ? ಏನಿಲ್ಲ, ಒಂದು ಆಕಳದೆ ತನ್ನ ಮಲಿ ತಾನೇ ಕುಡಿಲಿಕ್ಕತ್ತ. ನೋಡ್ರಿ ಇದು ಅದ್ಭುತ ಅಲ್ರಿ. ಅವತ್ತಿನ ದಿನ ಮಂದ ಅದ್ಭುತ ಹೇಳಕತ್ತೇನ್ರಿ. ಈಗೆಲ್ಲ ಎಮ್ಮೆಗಳನ್ನ ಕುಡಿಲಿಕ್ಕತ್ತವತ್ತಂದ್ರೆ ಹಡಿತಿ ಕಟ್ಟಿಗೆ ಕಟ್ಲಕತ್ತಾವ. ಅಡ್ಡ ದನಗಳಿಗೆ ಮೈದೆಲ್ಲ ಬಿಡ್ಬೇಕಾದ್ರೆ ಆಟ ಕಟ್ಟಿಗೆ ಕಟ್ಲಕತ್ತಾರ. ಅವತ್ತಿನ ದಿನಮಾನದೊಳಗೆ ನೋಡಿ ಬಂದಿರ್ತಕ್ಕಂಥ ಅದ್ಭುತ ಏನೋ ಒಂದು ಆಕಳ ಅದು ಕರಿಗೆ ಹಾಲು ಕುಡಿಸ್ಬೇಕಲ್ಲ, ಕರಿಗೆ ಒಂದು ಹಾಲು ಕುಡಿಸಲಾಗ್ಯದ, ತನ್ನ ಮಲಿ ತಾನೇ ಕುಡಿಲಿಕ್ಕತ್ತದ. ಇಂಥ ಅದ್ಭುತ ನೋಡಿ ಬಂದಿನಿ. ವಾಹ್, ಭಾರಿ ದೊಡ್ಡ ಅದ್ಭುತ. ಇಷ್ಟೆಲ್ಲ ಆಗೋದ್ರೊಳಗಿಂದ ಭೀಮ್ ಬಂದ, ಅರ್ಜುನ ಕೃಷ್ಣ ನಾನು ಒಂದು ಅದ್ಭುತ ನೋಡಿ ಬಂದಿನಿ. ಏನ್ ಅದ್ಭುತ ನೋಡಿ ಬಂದಿದೆಪ್ಪ? ಏನಿಲ್ಲ, ಹಂಸ ಪಕ್ಷಿಯಿಂದ ಮಾಂಸ ತಿನ್ನೋದನ್ನು ನೋಡಿ ಬಂದಿನಿ ಅಂದ. ಹಂಸ ಪಕ್ಷಿ ಅಂದ್ರೆ ಗೊತ್ತಾಗತ್ತೆ ನಿಮ್ಗೆ? ಹಂಸ ಪಕ್ಷಿ ಬಹಳ ಪವಿತ್ರವಾಗಿರ್ತಕ್ಕಂಥ ಪಕ್ಷಿ. ಎಟ್ರ ಮಟ್ಟಿಗೆಂದ ಪವಿತ್ರ ತಗೊಂಡ ಕೇಳಿದ್ರೆ ಮಾಂಸಾರ ದೂರ ಉಳಿತು. ಒಂದು ಬಕೆಟ್ ನೀರಿನೊಳಗೆ ಒಂದು ವಾಟಕ ಹಾಲು ಹಾಕಿದ್ರ ಹಾಲ ನಟ್ಟೆ ಹೀರ್ಕೋತದೆ, ಹೊರತಾಗಿ ನೀರು ಮುಟ್ಟಂಗಿಲ್ಲ. ಅದು ಹಂಸ ಪಕ್ಷಿ ಅಷ್ಟು ಪವಿತ್ರ ಪಕ್ಷಿ. ಅಂತ ಪಕ್ಷಿಯಿಂದ ಮಾಂಸ ತಿನ್ನೋದು ನೋಡಿ ಬಂದಾನೆ ಭೀಮ. ಹೌದಲ್ಲಪ್ಪ ಬಹಳ ಅದ್ಭುತ ಇದು. ಕೊನೆಗೆಂದ ಧರ್ಮರಾಜ ಬಂದ, ಕೃಷ್ಣ ಇವರೆಲ್ಲರೂ ನೋಡಿ ಬಂದಾಗ ನಾನು ಒಂದು ಅದ್ಭುತ ನೋಡಿ ಬಂದೀನಿ. ಏನ್ ಅದ್ಭುತ? ಏನಿಲ್ಲ, ದೊಡ್ಡದೊಂದು ಬೆಟ್ಟ ಇದೆ,
ಅದ್ರ ಕೆಳಗೆ ಒಂದು ಊರದ, ಏನ್ರಿ ದೊಡ್ಡ ಗುಡ್ಡ ಅದ, ಗುಡ್ಡದ ಕೆಳಗೆ ಒಂದು ಊರದ. ಆ ಗುಡ್ಡದ ಮೇಲಿಂದ ಒಂದು ದೊಡ್ಡದೊಂದು ಕಲ್ಲು ಬಂಡೆ ಅಂದ ಕೆಳಗೆ ಉಳ್ಳಿ ಬೀಳ್ತಿತ್ತು ನೋಡ್ರಿ. ಆ ಗುಡ್ಡದ ಮೇಲಿಂದು ದೊಡ್ಡದೊಂದು ಕಲ್ಲು ಬಂಡೆ ಅಂದ ಉಳ್ಳಿ ಬೀಳ್ತಿತ್ತು. ಅಂತ ಉಳ್ಳಿ ಬೀಳ್ತಕ್ಕಂಥ ಕಲ್ಲು ಬಂಡಿಗೆ ಒಂದು ಹುಲ್ಲು ಕಡ್ಡಿ ಹಿಂಗ ಆಶ್ರಯ ಹಿಡಿದು ನಿಂದ್ರಿಸದ. ಏಟ್ರಿ, ಒಂದು ಹುಲ್ಲು ಕಡ್ಡಿ ಅಂತ ದೊಡ್ಡ ಕಲ್ಲಿನ ಬಂಡಿಗೆ ಒಂದು ಹುಲ್ಲು ಕಡ್ಡಿ ಹಿಡಿದು ತಂದು ನಿಂದ್ರಿಸದ. ಭಾರಿ ಅದ್ಭುತ. ಇದು ಯಾವಾಗಿನ ಅದ್ಭುತಗಳಿವು? ಕೃಷ್ಣನ ಕಾಲದೊಳಗಿದ್ದಿರ್ತಕ್ಕಂಥ ಅದ್ಭುತಗಳು. ಆದ್ರೆ ಇವತ್ತಿನ ಅದ್ಭುತ ಏನು? ನಕುಲ ಸಹದೇವರು ಏನ್ ನೋಡಿ ಬಂದಾರ? 3 ಬಾವಿಗಳದಾವೆ. ಈ ಕಡೆ ಬಾವಿನ ಕುಡನ ತುಂಬ್ಯದೆ, ಈ ಕಡೆ ಬಾವಿನ ಕುಡನ ತುಂಬ್ಯದೆ. ಆದ್ರೆ ಮಧ್ಯದೊಳಗಿರ್ತಕ್ಕಂಥ ಬಾವಿ ಒಳಗೆ ಬಂದ ನೀರಿಲ್ಲ ಹತ್ತಿಕೊಂಡ್ರ ಇದು ಅವತ್ತಿನ ಅದ್ಭುತ. ಆದ್ರೆ ಇವತ್ತಿನ ಅದ್ಭುತ ಏನು ಅಂತಂದ್ರೆ, ಒಂದೇ ತಾಯಿ ಹೊಟ್ಟೆಲೆ 3 ಮಂದಿ ಅಣ್ಣ ತಮ್ಮರದ್ರ ಮಕ್ಕಳು ಹುಟ್ಟ್ಯಾವ, ಗಂಡಸು ಮಕ್ಕಳು. ಕಲ್ಪನೆ ಇರಲಿ, ಒಂದೇ ತಾಯಿ ಗರ್ಭದಿಂದ 3 ಗಂಡಸು ಮಕ್ಕಳಂದ ಹುಟ್ಟ್ಯಾವ. ಈ ಕಡೆ ಅಣ್ಣನೂ ದೊಡ್ಡ ಶ್ರೀಮಂತ ಅದಾನ, ಈ ಕಡೆ ತಮ್ಮನೂ ದೊಡ್ಡ ಶ್ರೀಮಂತ ಅದಾನ. ಆದ್ರ ಮಧ್ಯದೊಳಗಿರ್ತಕ್ಕಂಥ ಹರಕ ಬಟ್ಟೆ ಹಾಕೊಂಡು ಭಿಕ್ಷೆ ಬೇಡ್ಲಕತ್ತ. ಇದರಿಂದ ನಾವ್ ಏನ್ ಕಲಿಬೇಕು ಹೇಳ್ರಿ? ಅಣ್ಣನೂ ದೊಡ್ಡ ಶ್ರೀಮಂತ ಅದಾನ, ತಮ್ಮನೂ ದೊಡ್ಡ ಶ್ರೀಮಂತ ಅದಾನ. ಆದ್ರೆ ಮಧ್ಯದೊಳಗಿರ್ತಕ್ಕಂಥವನಿಗೆ ಅವನಿಗೆ ಹರಿದ ಬಟ್ಟೆ ಉಟ್ಕೊಂಡು ಏನ್ರಿ ಹೊಟ್ಟೆಗೆ ಅನ್ನ ಇರ್ಲಾರ್ದಂಗೆ ಬಡತನದ ಜೀವನ ಕಳಿಲಿಕ್ಕತ್ತೇನಲ್ಲ. ಈ ಕಥೆದಿಂದ ನಮ್ಗೆ ಏನ್ ತಿಳಿತ ತಗೊಂಡೋದಕ್ಕೆ ಕೇಳಿದ್ರೆ, ನಾವು ಈ ಭೂಮಿ ಮೇಲಿಂದ ಪ್ರೀತಿ ಕಳ್ಕೊಂಡು ಬದುಕ್ತಕ್ಕಂಥ ಜೀವಿಗಳಿದ್ದೀವಿ. ಅವ ಹಿರಿಯ ವಿಚಾರ ಮಾಡ್ಬೇಕಾಗಿತ್ತು, ಓಹೋ ನನ್ನ ನಡುವಿನ ತಮ್ಮಗ ಬಹಳ ಬಡತನ ಅದಲ್ಲ, ಪರಮಾತ್ಮ ನನಗೆ ಬೇಕಾದಟ್ಟು ಕೊಟ್ಟಾನಲ್ಲ, ನನಗೆ ಕೊಟ್ಟಿದ್ರಾಗನೇ ಒಂದು ಸ್ವಲ್ಪ ಕೊಟ್ರೆ ಅವನು ಬದುಕ್ತಾನಲ್ಲ ತಗೊಂಡು ಭಾವನೆ ಆ ದೊಡ್ಡವನಿಗೆ ಬರಲಿಲ್ಲ. ಇವಾಗ ಎಲ್ಲಕ್ಕಿಂತ ಸಣ್ಣವನಿಗೆ ನಮ್ಮ ನಡುವಿನ ಅಣ್ಣಗೆ ಬಹಳ ಬಡತನದಲ್ಲ, ಪರಮಾತ್ಮ ನನಗಿಟ್ಟು ಕೊಟ್ಟಾನಲ್ಲ, ನಂದ್ರದಂದು ಒಂದು ಈಟ್ ಅವನಿಗೆ ಕೊಟ್ರೆ ಅವನು ಸುಖದಾಗಿರ್ತಾನಲ್ಲ ತಗೊಂಡು ತಮ್ಮಗೂ ಭಾವನೆ ಬರಲಿಲ್ಲ, ಈ ಕಡೆ ಅಣ್ಣಗೂ ಭಾವನೆ ಬರಲಿಲ್ಲ. ಅಪ್ಪಿ ತಪ್ಪಿ ಅವನಿಗೆ ಬಡತನ ಬತ್ತು ಅಂದ್ರೆ ನೋಡಿ ನಗ್ತೀವಿ, ಆ ಮಗನಿಗೆ ಹೆಂಗಾಗ್ಯದ ನೋಡು ಬ್ಯಾರೆ ಆದ ಬಳಕ ಅಂತೀವಿಲ್ರಿ. ತಮ್ಮಗ ಬಡತನ ಬಂದ್ರೆ ಅಣ್ಣ ಕಷ್ಟಪಡಂಗಿಲ್ಲ. ಇವತ್ತು ಒಂದ್ ವೇಳೆ ಅಂದ ಅಣ್ಣಗಿಂದ ಬಡತನ ಬಂತು ಅಂತಕೊಂಡ್ರ ಅಣ್ಣ ಕಷ್ಟದೊಳಗದನಂತಂದ್ರ ತಮ್ಮ ನಿಂತ್ಕೊಂಡು ನೋಡಿ ನಗ್ತಾನ. ನಮಗೆ ಹೆಂಗ್ ಮಾಡ್ಯಾನ, ಹೆಂಗಾಯ್ತು ನೋಡ್ ಮಗನಿಗೆ. ಪ್ರೀತಿ ಉಳ್ಕೊಂಡಿಲ್ಲ, ಒಬ್ಬರ ಮೇಲೆ ಒಬ್ಬರಿಗೆ ನಂಬಿಕೆ ಉಳ್ಕೊಂಡಿಲ್ಲ. ನಾವೆಲ್ಲ ಈ ಭೂಮಿ ಮೇಲಿಂದ ಹೆಂಗ ಬದುಕಲಾಗತ್ತೀವಿ ಅಂತಕೊಂಡು ಕೇಳಿದ್ರೆ ಪ್ರೀತಿಯನ್ನು ಕಳ್ಕೊಂಡಂದ ಬದುಕತಕ್ಕಂಥ ಜೀವಿಗಳಾಗಿವೆ. ಅಣ್ಣನ ಕಂಡ್ರ ತಮ್ಮಗಾಗಂಗಿಲ್ಲ, ತಮ್ಮನ ಕಂಡ್ರ ಅಣ್ಣಗಾಗಂಗಿಲ್ಲ, ಅಕ್ಕನ ಕಂಡ್ರ ತಂಗಿಗಾಗಂಗಿಲ್ಲ, ತಂಗಿ ಕಂಡ್ರ ಅಕ್ಕಗಾಗಂಗಿಲ್ಲ, ತಂದೆ ತಾಯಿನ ಕಂಡ್ರದ ಮಕ್ಕಳಿಗೆ ಅದ ಆಗಂಗಿಲ್ಲ. ಇದು ಎಂತ ಪರಿಸ್ಥಿತಿ? ಜನ್ಮ ಕೊಟ್ಟವ್ರು ಅವರು ಏನ್ರಿ, ಏನೆಲ್ಲಾನು ಕೊಟ್ಟಿರ್ತಕ್ಕಂಥವ್ರು ಅವರು. ಆದ್ರ ನಮಗೆ ತಂದೆ ತಾಯಿ ನೋಡಿದ್ರೆ ನಮಗೆ ಆಗುವಲ್ದು. ಎಷ್ಟು ಪಾಪಿಗಳಿದೀವ್ರಿ. ಮನ್ಯಾಗ ಜನ್ಮ ನೀಡಿರ್ತಕ್ಕಂಥ ತಂದೆ ತಾಯಿಗಳಿಗಂತೂ ತನ್ನದ ಅನ್ನ ಹಾಕಂಗಿಲ್ಲ, ಮೈ ಮೇಲೆ ಒಂದು ಸೀರೆ ತರಂಗಿಲ್ಲ, ತಿರುಪತಿಗೆ ಹೋಗಿ ಅಂತ ತಲೆ ಬಳಸ್ಕೊಂಡು ಬರ್ತೀವಿ. ಯಾವ ದೇವರು ಒಲಿತಂದ್ರ ನಮ್ಮನ್ನ? ಮನೆಗಿಂದ ತಂದೆ ತಾಯಿಗಂತೂ ಅನ್ನ ಹಾಕಂಗಿಲ್ಲ, ತಂದೆ ತಾಯಿಗೆ ಒಂದಿಟ್ಟು ಮಾತಾಡ್ಸಂಗಿಲ್ಲ. ನಾವು ಕಾಶಿ ಯಾತ್ರೆ ಮಾಡಿ ಬರ್ತೀವಿ, ಎಲ್ಲಿಗೆ ಹೋದ್ರಿ ಏನದ್ರಿ? ಒಂದು ಮಾತು ಹೇಳ್ತೀನಿ ನಿಮಗ, ನೀವು ಜಗತ್ತಿನ ನೀವು ಯಾವ ಗುಡಿಗಳಿಗೆ ಹೋಗ್ತಿರೋ ಗುಂಡಾರಕ್ಕೆ ಹೋಗ್ತಿರೋ ಗೊತ್ತಿಲ್ಲ, ಆದ್ರ ನಿಮ್ಮ ನಿಜವಾಗಿರ್ತಕ್ಕಂಥ ತಿರುಪತಿ, ನಿಜವಾಗಿರ್ತಕ್ಕಂಥ ಕೇದಾರ, ನಿಜವಾಗಿರ್ತಕ್ಕಂಥ ಕಾಶಿ ಎಲ್ಲಿ ಅದ ತಿಳ್ಕೊಂಡೋದಕ್ಕೆ ಕೇಳಿದ್ರೆ ಈ ಎಲ್ಲ ದೇವಸ್ಥಾನಗಳು ಎಲ್ಲ ದೇವರುಗಳೆಲ್ಲ ನಿನ್ನ ತಂದೆ ತಾಯಿ ಪಾದದೊಳಗದವೇ ಹೊರತಾಗಿ ಮತ್ತೊಂದು ಎಲ್ಲಿನೂ ಕೂಡ ಇಲ್ಲ ಏನ್ರಿ. ಏನು ಮುಂಜಾನೆ ಎದ್ದ ನಿನ್ನ ತಂದೆ ತಾಯಿ ನಮಸ್ಕಾರ ಮಾಡಿಬಿಟ್ರೆ ಸಾಕು, ಎಲ್ಲ ತೀರ್ಥ ಕ್ಷೇತ್ರಗಳ ದರ್ಶನ ಮಾಡ್ದಂಗೆ ಎಲ್ಲ ಅಪರೂಪ ಅಲ್ಲೇ ಅದ. ಏನ್ರಿ, ನಿಮ್ಗೆ ಜನ್ಮ ಕೊಟ್ಟವ್ರು ಅವರು, ಅನ್ನ ಕೊಟ್ಟವ್ರು ಅವರು, ಬಟ್ಟೆ ಕೊಟ್ಟವ್ರು ಅವರು, ನಿನಗೆ ನಡೆಯೋದನ್ನು ಕಲಿಸಿದವ್ರು ಅವರು, ನುಡಿಯೋದನ್ನು ಕಲಿಸಿದವ್ರು ಅವರು. ಅವ್ರಿಗಿಂತ ಜಗತ್ತಿನೊಳಗೆ ದೊಡ್ಡವ್ರು ಯಾರು? ಯಾರು ಇಲ್ಲ. ಯಾವ ದೇವಸ್ಥಾನಗಳು ಕೂಡ ದೊಡ್ಡವಿಲ್ಲ, ಸುಮ್ಮನೆ ದ್ವಾಡಿದ್ದಿರ್ಬೇಕು. ನಾವು ಅಲ್ಲಿ ಹೋಗಿ ಅಂದ್ರೆ ಏನ್ ನೋಡ್ತೀವಿ? ನಾವು ದೇವ್ರು ಕಾಣ್ತಾನ ನಮಗ? ಕಾಣ್ತಾನೇನ್ರಿ? ಈಗ ಎಲ್ಲರೂ ಹೋಗಿದ್ರೆ ತಿಳ್ಕೊರಿ, ಅಲ್ಲಿ ಬಾಗಲ್ ಮುಂದೆ ಗರ್ಭಗುಡಿ ಬಾಗಲ್ ಮುಂದೆ ಪೊಲೀಸ್ ಇರ್ತಾನ ಏನ್ರಿ. ಅವರೆಲ್ಲ ಬಟ್ಟೆ ಹಾಕೊಂಡು ಬಂದ್ರೆ ನಡೀತದ, ನಾವು ಹೋಗಿ ಬಟ್ಟೆ ಕಳಿಬೇಕು, ಬರಿ ಮೇಲೆ ಹೋಗ್ಬೇಕು. ಹೋಗಿ ಹಂಗೆ ಹಿಂಗೆ ಹಿಂಗೆ ಹಣಿ ಹೊಡೆದ್ರೆ ನಡಿ ಚಲ 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 ದಬ್ಬಿ ಬಿಡ್ತಾವ. ಯಾ ದೇವ್ರ? ದೇವ್ರುಗಳು ಎಲ್ಲಿ ಕಾಣ್ತಾವ್ರಿ? ಅಲ್ರಿ, ಕಣ್ಣಿಗೆ ಕಾಣ್ತಕ್ಕಂಥ ದೇವರನ್ನ ಇಲ್ಲಿ ಮನೆಯಾಗಿಂದ ಬಿಟ್ಟು ನಾವು ಕಂಡ ದೇವಸ್ಥಾನಕ್ಕೆ ಹೋಗ್ತೀವಿ, ಕಂಡ ಗುಡಿಗಳಿಗೆ ಹೋಗ್ತೀವಿ ತಿಳ್ಕೊಂಡ್ರೆ ಯಾವ ದೇವರು ಕೂಡ ನಮ್ಮನ್ನು ಒಲೆಯಂಗಿಲ್ಲ. ಮೊದಲು ತಂದೆ ತಾಯಿ ಯಾರು ಮನೆಯಾಗಿಂದ ಸುಖದಾಗಿರ್ತಾರೋ ಅವರೇ ನಿಜವಾಗಿರ್ತಕ್ಕಂಥ ಸಂಪತ್ತಿನಿಂದ ಕೂಡಿರ್ತಾರೆ ಹೊರತಾಗಿ ಇಲ್ಲ. ಇದ್ರಿ ಎಲ್ಲಿ ಜನುಮನೆ ಹಿಡಿದ ತಾಯಿ ತಂದೆನ ಮರಿಬ್ಯಾಡ ತಮ್ಮ.